ಯಾಕೆ ಎ ಮಂಜು ಅವರು ಬಂದ್ರಿ ಈಗ ಅನ್ನುವಂಥದ್ದು ಬಹಳ ಕ್ರೂಷಿಯಲ್ ಆಗಿದೆ. ಹೊಸ ಹೊಸ ಹೆಸರುಗಳು ಇದರಲ್ಲಿ ಬರ್ತಾ ಹೋಗ್ತಾ ಇವೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ SIT ಇಂದ ಈಗ ಮಾಜಿ ಶಾಸಕ ಎ ಮಂಜು ವಿಚಾರಣೆಯನ್ನ ಮಾಡಕ್ಕೆ ಮುಂದಾಗ್ತಾ ಇದ್ದಾರೆ. ನವೀನ್ ಗೌಡ ಅವರ ಹೇಳಿಕೆ ಬೆನ್ನಲ್ಲೇ ಈಗ ಮಂಜು ಅವರ ವಿಚಾರಣೆ ಶುರುವಾಗ್ತಾ ಇದೆ. SIT ವಿಚಾರಣೆಯನ್ನ ಎದುರಿಸಿ ಈಗ ಎ ಮಂಜು ಅವರು ತೆರಳಿದ್ದಾರೆ. ಪೆನ್ ಡ್ರೈವ್ ಎ ಮಂಜುಗೆ ಕೊಟ್ಟಿದ್ದೇನೆ ಅಂತ ನವೀನ್ ಗೌಡ ಹೇಳಿರ್ತಾರೆ. ಸೊ ಸದ್ಯ SIT ಅಧಿಕಾರಿಗಳ ವಶದಲ್ಲಿ ನವೀನ್ ಗೌಡ ಇರೋದು. ಸೊ ನವೀನ್ ಗೌಡ ಹೇಳಿಕೆಯ ಆಧಾರದ ಮೇಲೆ ಈಗ ಮಾಜಿ ಶಾಸಕ ಎ ಮಂಜು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಮಂಜು ಅವರ ವಿಚಾರಣೆಯನ್ನ ಈಗ ಮಾಡಿದ್ದಾರೆ. ವಿಚಾರಣೆ ಎದುರಿಸಿ ಮಂಜು ಅವರು ತೆರಳಿದ್ದಾರೆ. ಸೊ SIT ವಿಚಾರಣೆಯನ್ನು ಎದುರಿಸಿ ತೆರಳಿದ್ದಾರೆ. ಸೊ ಹಾಗಾಗಿ ಈಗ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಬರುತ್ತೆ. ಕಾರಣ ನವೀನ್ ಗೌಡ ಹೇಳಿದ್ದು ನನ್ನ ಪೆನ್ ಡ್ರೈವ್ ಅನ್ನು ನಾನು ಮಂಜು ಅವರಿಗೆ ಕೊಟ್ಟಿದ್ದೆ ಅಂತ ಹೇಳಿ. ಸೊ ಹಾಗಾಗಿ ಅವರು ಕೂಡ ವಿಚಾರಣೆಯನ್ನು ಈಗ ಎದುರಿಸಬೇಕಾಗಿದೆ. ಎದುರಿಸಿ ತೆರಳಿದ್ದಾರೆ. ಮುಂದಿನ ಬೆಳವಣಿಗೆಗಳು ಅವ್ರು ಯಾರೆಲ್ಲ ಹೆಸರುಗಳನ್ನು ಹೇಳ್ತಾರೋ ಅವರೆಲ್ಲ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ಬಟ್ ನನಗೆ ಇಲ್ಲಿಯವರೆಗೂ ಕಾಡ್ತಾ ಇರುವಂಥ ಪ್ರಶ್ನೆ, ಉಪಮುಖ್ಯಮಂತ್ರಿಗಳ ಹೆಸರು ಕೂಡ ಓಡಾಡ್ತಾ ಇದ್ದಾಗ ಅವ್ರನ್ನ ಇಲ್ಲಿಯವರೆಗೂ ವಿಚಾರಣೆಗೆ ಕರೆಸ್ಲಿಲ್ವಲ್ಲ ಅಂತ ಹೇಳಿ. ಶಿವರಾಮೇಗೌಡರು ಹೆಸರು ಬಂತು, DK ಶಿವಕುಮಾರ್ ಅವ್ರ ಹೆಸರು ಬಂತು, ಯಾಕೆ ಅವರನ್ನೆಲ್ಲ ಕರೆಸ್ತಿಲ್ಲ? ಇಲ್ಲಿ ನವೀನ್ ಗೌಡ ಇಲ್ಲಿ ಹೆಸರು ಹೇಳಿದ ತಕ್ಷಣ ಮಂಜು ಅವ್ರನ್ನ ಕರೆಸಿ ವಿಚಾರಣೆಯನ್ನ ಮಾಡಿದ್ರಿ. ಸೊ ಇದು ಜನರಿಗೆ ಕಾಣಿಸಿಕೊಳ್ಳೋದೇನು ಅಂತಂದ್ರೆ ಒನ್ ಸೈಡೆಡ್ ಆಗಿನೇ ಒಂದೇ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಆರೋಪಗಳು ಬಂದಿರೋರು ಎಲ್ಲರನ್ನೂ ವಿಚಾರಣೆಗೆ ಒಳಪಡಿಸ್ಬೇಕಲ್ವಾ, ತನಿಖೆಯನ್ನ ಮಾಡಬೇಕಲ್ವಾ? ಯಾವುದು ಮಾಡ್ತಾ ಇಲ್ಲ. ಇಲ್ಲಿ ಶಿವರಾಮೇಗೌಡರದ್ದು ಬಂತು, ಇಲ್ಲ DK ಶಿವಕುಮಾರ್ ಹೆಸರು ಬಂತು, ದೊಡ್ಡದಾಗಿ ಮಾತನಾಡಿದ್ರು, ಆಡಿಯೋ ಕ್ಲಿಪ್ಗಳು ಹರಿದಾಡ್ತು. ಅದೇ ಆಡಿಯೋ ವಿಚಾರದಲ್ಲಿ ನೀವು ಭವಾನಿ ರೇವಣ್ಣ ಅವ್ರನ್ನ ಕರೆದುಕೊಂಡು ಬಂದು ಈಗ ಅರೆಸ್ಟ್ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಭವಾನಿ ರೇವಣ್ಣ ಆಡಿಯೋ ಕ್ಲಿಪ್ ಇರೋದ್ರಿಂದ ನನ್ನ ಸಹೋದ್ಯೋಗಿ ಈಗ ನಾರಾಯಣಗೌಡರು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾರಾಯಣಗೌಡರು, ಈಗ ಈ ವಿಚಾರದಲ್ಲಿ ಮಂಜು ಅವರನ್ನ ವಿಚಾರಣೆ ಮಾಡುವಂಥದ್ದು ಯಾಕೆ ಬಂತು? ಏನೆಲ್ಲ ಇದ್ರ ಬಗ್ಗೆ ಅನುಮಾನಗಳು ಬಂದಿತ್ತು ಅಂತ? ಅರುಣ್, ಅಂತಂದ್ರೆ ಈಗ ಪೆನ್ ಡ್ರೈವ್ ಪ್ರಕರಣದಲ್ಲಿ ಈಗಾಗಲೇ SIT ಅವರ ವಶದಲ್ಲಿರುವಂತಹ ನವೀನ್ ಗೌಡ ಅವರು ಕೂಡ ಈಗಾಗಲೇ ಅಂದ್ರೆ ಪೊಲೀಸ್ SIT ಅವರ ವಶದಲ್ಲಿರುವಂತದ್ದು. ನವೀನ್ ಗೌಡ ಕೂಡ ಮಾಹಿತಿ ನೀಡಿರುವಂತದ್ದು, ನಾನು ಪೆನ್ ಡ್ರೈವ್ ಅನ್ನ ಎ ಮಂಜು ಅವರಿಗೆ ಕೊಟ್ಟಿದ್ದೆ ಅನ್ನುವಂತ ಏನು ಈಗಾಗಲೇ SIT ಮುಂದೆ ಹೇಳಿಕೆ ನೀಡಿರುವಂತದ್ದು. ಆ ಹೇಳಿಕೆ ಹಿನ್ನೆಲೆಯಲ್ಲಿ ಈಗ SIT ಅಧಿಕಾರಿಗಳು ಅರಕಲಗೂಡು ಮಾಜಿ ಶಾಸಕ ಎ ಮಂಜು ಅವರಿಗೂ ಕೂಡ ಒಂದು ನೋಟಿಸ್ ಕೊಟ್ಟಿದಂತು. ಆ ನೋಟಿಸಿನ ಹಿನ್ನೆಲೆ, ಯಾಕೆಂದ್ರೆ ಏನು ಪೊಲೀಸ್ SIT ಅವರ ವಶದಲ್ಲಿರುವಂತ ನವೀನ್ ಗೌಡ ಹೇಳಿಕೆ ಆಧರಿಸಿ SIT ಅವರು ಎ ಮಂಜು ಅವರಿಗೆ ನೋಟಿಸ್ ಕೊಟ್ಟಿದಂತದ್ದು. ಆ ನೋಟಿಸಿನ ಹಿನ್ನೆಲೆ ಇವತ್ತು ಏನು ಹಾಸನದ ಪೊಲೀಸ್ ಸಮುಚ್ಚಯಗಳ ಒಂದು ಕಚೇರಿಯಲ್ಲಿ ಏನು ಅವರು ಒಂದು ಎನ್ಕ್ವೈರಿಯಿಂದ ವಿಚಾರಣೆಯನ್ನು ನಡೆಸಿರುವಂತದ್ದು. ಕೇವಲ ಮಂಜೂರೊಬ್ಬರಲ್ಲ, ಅವ್ರ ಜೊತೆ ಮತ್ತೆ ಇನ್ನೂ 4-5 ಜನ ಇದ್ದಾರೆ ಅನ್ನೋ ಮಾಹಿತಿನೂ ಕೂಡ ಇರುವಂತದ್ದು. ಅರುಣ್, ಆದರೆ ಈಗಾಗಲೇ ಏನು ಅರಕಲಗೂಡು ಮಂಜು ಅವರನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ವಿಚಾರಣೆ ನಡೆಸಿರುವಂತದ್ದು ಹಾಸನಲ್ಲಿ.